ನಮಸ್ತೆ. ನಾನು ಎಸ್. ಉಮೇಶ್‌ರವರ ಕಾಶ್ಮೀರಿ ಡೈರಿ ಅನ್ನೋ ಪುಸ್ತಕದ ಬಗ್ಗೆ ಮಾತಾಡ್ತಾ ಇದ್ದೆ. ಕಾಶ್ಮೀರ ನಮ್ಮ ಕೈ ತಪ್ಪೋದಕ್ಕೆ ಏನೆಲ್ಲ ಆಯಿತು, ನಮ್ಮ ಸೇನೆ ಎಷ್ಟು ರೀತಿಯ ತ್ಯಾಗ ಬಲಿದಾನಕ್ಕೆ ಕಾರಣ ಆಯಿತು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೆ. ಹಂಗೆ ಕಾಶ್ಮೀರದಲ್ಲಿ ಆಗ ಇದ್ದಂಥ 370 ಅನ್ನೋ ಒಂದು ಕಾಯ್ದೆ ಏನಿದೆ ಅದನ್ನು ರದ್ದು ಮಾಡಲಾಯಿತು ಮೋದಿ ಸರ್ಕಾರ ಅಂತ ಹೇಳಿದೆ 2019ರಲ್ಲಿ. ಅದಕ್ಕೆ ಏನದು ವಿಶೇಷವಾಗಿ ಆರ್ಟಿಕಲ್ 370 ಅಂದರೆ ಏನು ಅಂತಂದರೆ, ಭಾರತದ ಸಂವಿಧಾನದ ಒಂದು ವಿಶೇಷ ವಿಧಿ ಆಗಿರುತ್ತದು. ಅಂದರೆ ಏನು ರಾಜ ಹರಿಸಿಂಗ್ ನಮ್ಮ ಭಾರತಕ್ಕೆ ಕಾಶ್ಮೀರ ಸೇರಲಿ ಅಂತ ಹೇಳಿದಾಗ ಕೆಲವೊಂದು ವಿಶೇಷವಾದ ಹಕ್ಕು ಮತ್ತು ಸ್ವಾಯತ್ತ ಸ್ಥಾನಮಾನಗಳನ್ನು ಕಾಶ್ಮೀರಕ್ಕೆ ನೀಡಲಾಗಿರುತ್ತೆ. ಅಂದರೆ ಜಮ್ಮು ಕಾಶ್ಮೀರದಲ್ಲಿ ಯಾವುದೇ ಒಂದು ಏನು ಕಾನೂನನ್ನು ರಾಜ್ಯ ಏನೋ ಒಂದು ಜಾರಿಗೆ ತರಬೇಕಾದ್ರೆ ಕಾನೂನನ್ನು ಅದಕ್ಕೆ ಅಲ್ಲಿನ ಅಂದರೆ ಜಮ್ಮು ಕಾಶ್ಮೀರ ಸರ್ಕಾರದ ಒಪ್ಪಿಗೆಯನ್ನು ಕೇಳಬೇಕಾಗುತ್ತೆ. ಅಂದರೆ ಕೇಂದ್ರ ಸರ್ಕಾರ ಇವಾಗ ಹೇಳ್ತು ನೋಟ್ ಬ್ಯಾನ್ ಮಾಡಿ ಅಂತ. ಎಲ್ಲ ರಾಜ್ಯ ಸರ್ಕಾರಗಳು ಮರು ಮಾತಾಡದೆ ಎಲ್ಲ ರಾಜ್ಯ ಸರ್ಕಾರಗಳಿಗೂ ಅದು ಅನ್ವಯ ಆಯಿತು. ಆದರೆ ಆ ರೀತಿ ಮಾಡಲಾಗ್ತಾ ಇರಲಿಲ್ಲ 378 ಆರ್ಟಿಕಲ್ ಇದ್ದಾಗ. ಅದನ್ನು ನಾವು ಕಾಶ್ಮೀರದ ಪರ್ಮಿಷನ್ನ ತಗೋಬೇಕಿತ್ತು. ಆ ರಾಜ್ಯದ ಪರ್ಮಿಷನನ್ನು ತಗೊಂಡು ನಾವು ನೆಕ್ಸ್ಟ್ ಏನೇ ಕಾನೂನು ಜಾರಿಗೊಳ್ಬೇಕಾಗಿತ್ತು. ಹಾಗೆ ಆ ಭಾರತದ ರಾಷ್ಟ್ರಧ್ವಜ ಏನಿದೆ ಹಂಗೆ ಜಮ್ಮು ಕಾಶ್ಮೀರಕ್ಕೆ ಪ್ರತ್ಯೇಕವಾದ ಧ್ವಜ ಇರುತ್ತೆ. ಆಮೇಲೆ ಅಲ್ಲಿನ ನಿವಾಸಿಗಳಿಗೆ ಪರ್ಮನೆಂಟ್ ರೆಸಿಡೆಂಟ್ ಅನ್ನೋ ಒಂದು ಹಕ್ಕಿರುತ್ತೆ. ಹೊರಗಿನವರು ಯಾರು ಅಲ್ಲಿ ಆಸ್ತಿಯನ್ನು ಜಮೀನನ್ನು ಖರೀದಿ ಮಾಡೋಂಗಿರಲಿಲ್ಲ. ಅಲ್ಲದೆ ರಾಜ್ಯಪಾಲ ಹುದ್ದೆಗೆ ಅವಾಗ ಸರ್ದಾರ್ ಇ ರಿಯಾಸತ್ ಅನ್ನೋ ಒಂದು ಹೆಸರಿರುತ್ತೆ. ಅದಾದ ನಂತರ ಅಲ್ಲಿ ರಾಜ್ಯಪಾಲ ಹುದ್ದೆ ಅನ್ನೋವಂಥದ್ದನ್ನು ಬದಲಾವಣೆ ಮಾಡಲಾಗುತ್ತೆ. ಈ ರೀತಿಯಾಗಿ ಒಂದಷ್ಟು ಸೇವೆಗಳನ್ನ ಒಂದಷ್ಟು ಸೌಲಭ್ಯಗಳನ್ನು ಏನು ಒದಗಿಸಿಕೊಟ್ಟಲಾಗಿರುತ್ತೆ ಜಮ್ಮು ಕಾಶ್ಮೀರಕ್ಕೆ ಅದನ್ನು ರದ್ದು ಮಾಡಲಾಗುತ್ತೆ. 378 ಆರ್ಟಿಕಲ್ ಏನಿರುತ್ತೆ ಅದನ್ನು ರದ್ದು ಮಾಡಲಾಗುತ್ತೆ. ಅದಾದ ನಂತರ ಏನಾಗುತ್ತೆ, 1980ರಲ್ಲಿ ಭಾರತದ ರಾಜಕೀಯ ವ್ಯವಸ್ಥೆಯಲ್ಲಿ ತಲ್ಲಣ ಶುರುವಾಗುತ್ತೆ. ಅಲ್ಲಿಂದನೇ ಶುರುವಾಗಿದ್ದು ಕಾಶ್ಮೀರದಲ್ಲಿ ಉಗ್ರಗಾಮಿ ಚಟುವಟಿಕೆಗಳು ಪ್ರಾರಂಭ ಆಗಿದ್ದು ಅಲ್ಲಿಂದನೇ. ಅಂದರೆ 1980ರಲ್ಲಿ ರಾಜಕೀಯವಾಗಿ ತಲ್ಲಣ ಆಗುತ್ತೆ. ಯಾವ ರೀತಿ ತಲ್ಲಣ? ನಮ್ಮ ಇಂದಿರಾ ಗಾಂಧಿ ನಡೆಸಿದ್ದ ಚುನಾವಣೆ ಅಕ್ರಮ ಅಂತ ಸುಪ್ರೀಂ ಕೋರ್ಟ್ ಛೀಮಾರಿ ಆಗುತ್ತೆ. ಯಾಕೆ ಅಕ್ರಮ ಆಗುತ್ತೆ? 1977ರ ಲೋಕಸಭಾ ಚುನಾವಣೆಯಲ್ಲಿ ಇಂದಿರಾ ಗಾಂಧಿ ಅಲಹಾಬಾದ್ದಿಂದ ಸ್ಪರ್ಧಿಸ್ತಾರೆ. ಭಾರೀ ಬಹುಮತದಿಂದ ಗೆಲ್ತಾರೆ ಸಹ. ಆದರೆ ರಾಜ್ ನರೈನ್ ಅನ್ನೋರು ಸಮಾಜವಾದಿ ಪಕ್ಷದಿಂದ ಹೇಗೆ ಸ್ಪರ್ಧಿಸಿರ್ತಾರೆ ಅವರು ಹೇಳ್ತಾರೆ ಇದು ಅಕ್ರಮ ಆಗಿದೆ ಅಂತ ಅವರು ಹೇಳ್ತಾರೆ. ಅದು ಯಾವ ರೀತಿ ಅಂದರೆ ಸರ್ಕಾರಿ ಯಂತ್ರದ ದುರುಪಯೋಗ ಮಾಡ್ಕೊಂಡಿದ್ದಾರೆ. ಸರ್ಕಾರಿ ಅಧಿಕಾರಿಗಳನ್ನು ಚುನಾವಣಾ ಪ್ರಚಾರದಲ್ಲಿ ಬಳಸ್ಕೊಂಡಿರ್ತಾರೆ. ಸರ್ಕಾರಿ ವಾಹನ ಆಗಿರ್ಬೋದು, ವಿಮಾನ ಆಗಿರ್ಬೋದು, ಸಾಧನಗಳನ್ನು ಬಳಸ್ಕೊಂಡು ಇವರು ಅಕ್ರಮವಾಗಿ ಚುನಾವಣೆಯನ್ನು ಗೆದ್ದಿದ್ದಾರೆ ಅಂತ. ಆಮೇಲೆ ಕಾನೂನಿನಲ್ಲಿ ನಿಷೇಧಿತ ವಿಧಾನಗಳನ್ನು ಬಳಸಿ ಗೆದ್ದಿದ್ದಾರೆ, ಅನುಸರಿಸಿ ಮತಗಳನ್ನು ಬೇಡಿದ್ದಾರೆ ಅನ್ನೋದಾಗಿರ್ಬೋದು. ಆಮೇಲೆ ಪ್ರಧಾನಿ ಹುದ್ದೆ ಅವರು ಆಲ್ರೆಡಿ ಪ್ರಧಾನಿ ಆಗಿರ್ತಾರಲ್ಲ ಆ ಹುದ್ದೆಯ ಪ್ರಭಾವದಿಂದ ಫಲಿತಾಂಶವನ್ನು ಪ್ರಭಾವಿತಗೊಳಿಸಿದ್ದಾರೆ ಅಂತ ಹೇಳಿ ಅವರು ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಹಾಕ್ತಾರೆ. ಅಲ್ಲಿ 12 ಜೂನ್ 1975ರಲ್ಲಿ ಅಲಹಾಬಾದ್ ಹೈಕೋರ್ಟ್ ನ್ಯಾಯಮೂರ್ತಿ ಜಗಮೋಹನ್ ಲಾಲ್ ಸಿನ್ಹಾ ಅವರು ತೀರ್ಪಿಟ್ಟಿರ್ತಾರೆ ಇದು ಅಕ್ರಮ ಆಗಿದೆ, ಹಾಗಾಗಿ ಅವರು ಚುನಾವಣೆಯಲ್ಲಿ 5 ವರ್ಷಗಳ ಕಾಲ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸುವ ಹಾಗೆ ಇಲ್ಲ ಅಂತ. ಅದಾದ ನಂತರ 1-2-3 ತಿಂಗಳಲ್ಲೇ ಏನು ಇಂದಿರಾ ಗಾಂಧಿಯವರು ತುರ್ತು ಪರಿಸ್ಥಿತಿಯನ್ನು ಘೋಷಿಸ್ಬಿಡ್ತಾರೆ. ಅದೆಲ್ಲ ಗೊತ್ತಿರುವಂಥದ್ದೇ. ಆ ಕಾರಣಕ್ಕಾಗಿ ಅಲ್ಲಿ ಒಂದು ಏನು ರಾಜಕೀಯವಾಗಿ ತಲ್ಲಣ ಏರ್ಪಡುತ್ತೆ. ಆಗ ಕಾಶ್ಮೀರದ ಮುಖ್ಯಮಂತ್ರಿ ಆಗಿದ್ದವರು ಶೇಖ್ ಅಬ್ದುಲ್ಲಾ ಅವರು ಚಾಣಾಕ್ಷ ರಾಜಕಾರಣಿ. ಯಾವಾಗ ದೇಶದಲ್ಲಿ ಕಾಂಗ್ರೆಸ್ಗೆ ಕೆಟ್ಟ ಹೆಸರು ಬಂತು ಅಂತ ಗೊತ್ತಾಗುತ್ತೋ ಆಗಿಂದ ಅವರು ಕಾಂಗ್ರೆಸ್ಸಿಂದನೇ ದೂರ ಆಗ್ತಾರೆ. ಅವರು ಅಷ್ಟಕ್ಕೆ ಸುಮ್ಮನಾಗಿದ್ದರೆ ಪರವಾಗಿರಲಿಲ್ಲ. ಅದರ ಬದಲು ಅವ್ರು ಏನು ಮಾಡ್ತಾರೆ, ಜಮ್ಮು ಕಾಶ್ಮೀರದ ಸುಮಾರು 250 ಹಳ್ಳಿಗಳಿಗೆ ಹೆಸರನ್ನು ಬದಲಾಯಿಸಿಬಿಟ್ಟು ಮುಸ್ಲಿಂ ಅಂದರೆ ಮುಸ್ಲಿಮ್ಗೆ ಸಂಬಂಧಪಟ್ಟಂಥ ಹೆಸರುಗಳನ್ನು ಇಡೋಕ್ಕೆ ಶುರು ಮಾಡಿಬಿಡ್ತಾರೆ. ಅಲ್ಲೇ ಮುಸ್ಲಿಮ್ಗಳಲ್ಲಿ ಕೋಮು ಉಗ್ರ ಭಾಷಣಗಳನ್ನು ಶುರು ಮಾಡಿಬಿಡ್ತಾರೆ. ಕಾಶ್ಮೀರಿ ಪಂಡಿತರನ್ನು ಮುಸಲ್ಮಾನರಿಂದ ಬೇರ್ಪಡಿಸುವ ಅಪಾಯಕಾರಿ ಕೆಲಸಕ್ಕೆ ಮುಂದಾಗ್ತಾರೆ. ಅಂದರೆ
ಒಂದು ರೀತಿ ಒಂದುಗೂಡಿದ್ದಂತಹ ಏನು ಕಾಶ್ಮೀರಿ ಪಂಡಿತರಾಗಿರ್ಬೋದು, ಮುಸಲ್ಮಾನರಾಗಿರ್ಬೋದು, ಅಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಏನಿರ್ತಾರೆ ಅವರನ್ನು ಬೇರ್ಪಡಿಸುವಂಥ ಕೆಲಸಕ್ಕೆ ಅವರು ಮುಂದಾಗ್ತಾರೆ. ಕಾಶ್ಮೀರದಲ್ಲಿ ಇಸ್ಲಾಮೀಕರಣ ಪ್ರಾರಂಭ ಆಗಿದ್ದೆ ಆವಾಗ. ಆದರೆ ಅದು ಪೂರ್ಣಗೊಳ್ಳೋದಕ್ಕೆ ಮುಂಚೆನೇ ಈ ಅಪ್ಪ ಗಟಕ್ ಅಂದ್ಬಿಡ್ತಾನೆ. ಅಬ್ದುಲ್ಲರ ದೇಹಾಂತ್ಯವಾಗುತ್ತೆ. ಆನಂತರ ಮುಖ್ಯಮಂತ್ರಿ ಪದವಿಗೆ ಬಂದಿದ್ದವರು ಅವರ ಪುತ್ರ ಡಾಕ್ಟರ್ ಫರೂಕ್ ಅಬ್ದುಲ್ಲಾ. ಅವರು ಸಹ ಈ ಎಲ್ಲ ಗೊಂದಲಗಳ ನಡುವೆ ಅಧಿಕಾರವನ್ನು ನಡೆಸ್ಕೊಂಡು ಬರ್ತಾ ಇರ್ತಾರೆ. ಆ ಟೈಮಲ್ಲಿ ಕೇಂದ್ರ ಸರ್ಕಾರ ಈ ಜಮ್ಮು ಕಾಶ್ಮೀರದ ಗಡಿಯನ್ನು ಮರೆತು ಬಿಟ್ಟಿರುತ್ತೆ. ಯಾಕಂದರೆ ನಾನು ಹೇಳ್ದಂಗೆ ಅಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆ ಆಗಿರುತ್ತೆ. ಅಲ್ಲಿಂದೇ ರಾಜಕೀಯವಾಗಿ ಗೊಂದಲಗಳಿದ್ದಾಗ ಇವರು ಈ ಕಡೆ ಗಮನವನ್ನು ಕೊಡಲ್ಲ. ಅಲ್ಲದೆ ಈ ನಾನು ಹೇಳ್ದಂಗೆ ಕಾಶ್ಮೀರದ ಸಿಯಾಚಿನ್ನಲ್ಲಿ ಏನಾಗ್ತಿದೆ ಅನ್ನುವುದನ್ನು ಸಹ ಮರೆತು ಬಿಟ್ಟಿರ್ತಾರೆ. ಗಡಿ ನಿಯಂತ್ರಣ ರೇಖೆ ಎಳೆಯುವಾಗ ಸಹ, ಅಂದರೆ ನಾನು LOC ಅಂತ ಏನು ಹೇಳಿದೆ ಅದನ್ನು ಎಳೆಯುವಾಗೂ ಸಹ ಸಿಯಾಚಿನ್ ಒಂದು ನೀರ್ಗಲ್ಲು ಪ್ರದೇಶ ಅಂತ ಅದನ್ನು ನಿರ್ಲಕ್ಷಿಸೇ ಬಿಟ್ಟಿರ್ತಾರೆ. ಭಾರತದ ಬಹುಮುಖ್ಯವಾದ ನದಿ ಸಿಂಧೂ ನದಿ ಹರಿತಾ ಇದ್ದಿದ್ದು ಅದರ ಆಳದಲ್ಲೇ ಅನ್ನೋದು ಸಹ ಅವರು ಮರ್ತಿರುತ್ತೆ. ಹೀಗಾಗಿ ಆ ಪಾಕಿಸ್ತಾನ ಏನು ಮಾಡುತ್ತೆ, ಆ ಸಿಂಧೂ ನದಿಯನ್ನು ನಿಯಂತ್ರಣಕ್ಕೆ ತೆಗೆದುಕೊಳ್ಳೋಕ್ಕೆ ಅವಣಿಸ್ತಿರುತ್ತೆ. ಅದೃಷ್ಟಕ್ಕೆ ಸರಿಯಾಗಿ ಭಾರತೀಯ ಗುಪ್ತಚರ ಸಂಸ್ಥೆಗಳು ಆ ಸೈನ್ಯಕ್ಕೆ ಎಚ್ಚರಿಸ್ತವೆ. ಭಾರತೀಯ ಸೈನ್ಯಕ್ಕೆ ಎಚ್ಚರಿಸ್ತವೆ ಗುಪ್ತಚರ ಸಂಸ್ಥೆಗಳು. ಅದರ ಪರಿಣಾಮವಾಗಿ ಏಪ್ರಿಲ್ 13, 1984ರಲ್ಲಿ ಆಪರೇಷನ್ ಮೇಘದೂತ್ ಅನ್ನೋದ್ರ ಮೂಲಕ ಭಾರತೀಯ ಸೈನ್ಯ ಎಚ್ಚೆತ್ಕೊಂಡು 20 ಕಿಲೋಮೀಟರ್ ವಿಸ್ತೀರ್ಣದ ಸಿಯಾಚಿನ್ ಮತ್ತು ಸುತ್ತಮುತ್ತಲಿನ ಶಿಖರಗಳನ್ನು ವಶಕ್ಕೆ ತೆಗೆದುಕೊಳ್ಳುತ್ತೆ. ಇದಿದ್ರೆ ತುಂಬ ಸಮಸ್ಯೆ ಆಗ್ತಾ ಇತ್ತು. ಆನಂತರ ಏನು ಮಾಡುತ್ತೆ, ಈ ಪಾಕಿಸ್ತಾನ ISI ಪಂಜಾಬಿನಲ್ಲಿ ಗಲಭೆನ ಎಬ್ಸೋದಕ್ಕೆ ಶುರು ಮಾಡುತ್ತೆ. ಯಾಕಂದರೆ ಇಲ್ಲಿ ಬಿಟ್ಟರೆ ಅಲ್ಲಿ, ಅಲ್ಲಿ ಬಿಟ್ಟರೆ ಇಲ್ಲಿ. ನಾನು ಮೊದಲೇ ಹೇಳ್ದಂಗೆ ಪಾಕಿಸ್ತಾನದ್ದು ಕುತಂತ್ರಿ ಬುದ್ಧಿ ಅದೇ ಆಗಿರುತ್ತೆ. ISI ಒಂದು ಉಗ್ರ ಚಟುವಟಿಕೆ, ಅದರ ಟಾರ್ಗೆಟು ನೆಕ್ಸ್ಟು ಜಮ್ಮು ಕಾಶ್ಮೀರ ಆಗಿರುತ್ತೆ. ಅಲ್ಲಿ ಆ ಟೈಮಲ್ಲಿ ಕಾಶ್ಮೀರದಲ್ಲಿ ಅಲ್ ಫತಾ ಅನ್ನೋ ಒಂದು ಉಗ್ರಗಾಮಿ ಸಂಘಟನೆ ಹೊಂದಿರುತ್ತೆ. ಅದು ಆ ಸಂಘಟನೆಯ 3 ಹಿಡಿದು ವಿಚಾರಿಸಿದಾಗ ಒಂದು ಭಯಂಕರವಾದ ಸತ್ಯ ಹೊರಬೀಳುತ್ತೆ. ಆಕ್ರಮಿತ ಕಾಶ್ಮೀರದಿಂದ ಉಗ್ರರ ತರಬೇತಿ ಮತ್ತು ಭಾರೀ ಪ್ರಮಾಣದ ಹಣ ಪಡ್ಕೊಂಡು ಅವರು ಬಂದಿರ್ತಾರೆ. ಅವ್ರು ಹೇಳ್ತಾರೆ, ನಾವು ಕಾಶ್ಮೀರದಲ್ಲಿ ಸದ್ಯದಲ್ಲೇ ಜಿಹಾದ್ ಆರಂಭಿಸ್ತೇವೆ, ಅಲ್ಲಿಯವರೆಗೂ ನೀವು ಕಾಯಿರಿ, ನಾವು ಭಾರತದಲ್ಲಿ ಕಾಶ್ಮೀರದಲ್ಲೇ ನಾವು ಸ್ವತಂತ್ರವಾದ ಒಂದು ದೇಶವನ್ನು ಸ್ಥಾಪನೆ ಮಾಡ್ತೀವಿ ಅಂತ ಹೇಳ್ತಾರೆ. ಆ ಟೈಮಲ್ಲಿ ಇಂದಿರಾ ಗಾಂಧಿ ಫರೂಕ್ ಅಬ್ದುಲ್ಲಾನನ್ನ ಬದಲಾಯಿಸಿಬಿಟ್ಟು ಅವ್ರ ಬದಲಿಗೆ ಅವ್ರ ಭಾವ GM ಶಾ ಅವರಿಗೆ ಕಾಶ್ಮೀರದ ಮುಖ್ಯಮಂತ್ರಿ ಪದವಿಯನ್ನು ಕೊಡ್ತಾರೆ. ಆದರೆ ಇದೇ ಸಮಯದಲ್ಲಿ ಆಪರೇಷನ್ ಬ್ಲೂ ಸ್ಟಾರ್ ಆನಂತರ, ಅಂದರೆ ಪಂಜಾಬಿನಲ್ಲಿ ಏನು ಗಲಭೆ ನಡೀತಾ ಇತ್ತು ಅಂತ ಹೇಳೋದ್ನಲ್ಲ, ಅಲ್ಲಿ ಆಪರೇಷನ್ ಬ್ಲೂ ಸ್ಟಾರ್ ಅಂದರೆ ಇಂದಿರಾ ಗಾಂಧಿ ಹತ್ಯೆ ಆಗಿಬಿಡುತ್ತೆ. 1984ರಲ್ಲಿ ಸಿಖ್ಖರ ವಿರುದ್ಧ ದಂಗೆ. ಹಾಗಾಗಿ ಯಾರೂ ಕಾಶ್ಮೀರದ ಬಗ್ಗೆ, ಈ ಕಡೆ ಒಂದು ಇಂದಿರಾ ಗಾಂಧಿ ದಂಗೆ ಆಗುತ್ತೆ, ಈ ಕಡೆ ಪಂಜಾಬ್ನಲ್ಲಿ ಆಪರೇಷನ್ ಬ್ಲೂ ಸ್ಟಾರ್ ಆಗುತ್ತೆ, 1984ರಲ್ಲಿ ಸಿಖ್ಖರ ವಿರುದ್ಧ ದಂಗೆ ಆಗುತ್ತೆ. ಹೀಗಾಗಿ ಯಾರೂ ಕಾಶ್ಮೀರದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗೋದೇ ಇಲ್ಲ. ಮುಂದಿನ 2 ವರ್ಷದಲ್ಲಿ ಕಾಶ್ಮೀರದಲ್ಲಿ ಈಗ ನಿರಂತರವಾಗಿ ಕೋಪಗಳಿಗೆ ಆಗ್ತಾನೆ ಇರುತ್ತೆ. ಇದಕ್ಕೆ ತುಪ್ಪ ಸುರಿತಾ ಇದ್ದವರು ಯಾರು ಅಂತಂದರೆ, ನಾನು ಹೇಳಿದೆ ಅದು ಏನು ಇಂದಿರಾ ಗಾಂಧಿಯವರು ಫಾರೂಕ್ ಅಬ್ದುಲ್ಲನ ಬದಲಾಗಿ ಅವರು ಭಾವ GM ಶಾ ಅವ್ರಿಗೆ ಅಧಿಕಾರವನ್ನು ವಹಿಸ್ಕೊಟ್ಟಿರ್ತಾರೆ. ಅವನೇ ಅದಕ್ಕೆ ತುಪ್ಪವನ್ನು ಸುರಿತಾ ಇರ್ತಾನೆ. ಆನಂತರ 1980ರಲ್ಲಿ ಮತ್ತೆ ಕಾಂಗ್ರೆಸ್ ಏನು ಈ GM ಪಾಷಾಗೆ ನೀಡಿದ್ದ ಬೆಂಬಲವನ್ನು ವಾಪಸ್ ಪಡ್ಕೊಳ್ಳುತ್ತೆ. ಮತ್ತೆ ಕಾಶ್ಮೀರದಲ್ಲಿ ರಾಷ್ಟ್ರಪತಿ ಆಡಳಿತ ಜಾರಿಗೆ ಬರುತ್ತೆ. ಅದೇ ವರ್ಷ ರಾಜೀವ್ ಗಾಂಧಿಯವರು ಮತ್ತೆ ಡಾಕ್ಟರ್ ಫರೂಕ್ ಅಬ್ದುಲ್ಲಾನನ್ನೇ ಮುಖ್ಯಮಂತ್ರಿನಾಗಿ ಮಾಡ್ತಾರೆ. ಅದೇ ಸಮಯದಲ್ಲಿ ಭಾರತೀಯ ಸೈನ್ಯ ಆಪರೇಷನ್ ಬ್ರಾಡ್ಕಾಸ್ಟ್ ಆರಂಭಿಸುತ್ತೆ. ಅಂದರೆ 2ನೇ ಮಹಾಯುದ್ಧ ನಡೆದ ಭಾರೀ ಪ್ರಮಾಣದ ಮಿಲಿಟರಿ ತಾಲೀಮು ಭಾರತೀಯ ಸೈನಿಕ ಪಡೆಯನ್ನು ಬಹುತೇಕ ಪಾಕಿಸ್ತಾನದ ಗಡಿಯ ಸಮೀಪ ತಂದು ನಿಲ್ಲಿಸಿರುತ್ತೆ. ಪಾಕಿಸ್ತಾನಕ್ಕೆ ತನ್ನ ಶಕ್ತಿಯನ್ನು ತೋರಿಸುವಂಥ ಒಂದು ಪ್ರಯತ್ನ ಅದು. ಇದಾದ ಮೇಲೆ ಏನಾಗುತ್ತೆ ಅದನ್ನು ತಿಳ್ಕೊಬೇಕು ಅಂದರೆ ನೀವು ನೆಕ್ಸ್ಟ್ ವಿಡಿಯೋ ನೋಡಿ. ಆ್ಯಸ್ ಯೂಶ್ವಲ್ ನೋಡ್ತಾ ಇರೋರೆಲ್ಲರೂ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.